ಜೊತೆಗೆ ಹಿರಿಯ ನಟ ಗಣೇಶ್ ರಾವ್ ಅವರು ಇದ್ದಾರೆ, ಜೊತೆಗೆ ದರ್ಶನ್ ಅಭಿಮಾನಿ ನಕ್ಷತ್ರ ಅವರು ಕೂಡ ಇದ್ದಾರೆ. ಮೊದಲಿಗೆ ಗಣೇಶ್ ರಾವ್ ಅವರ ಹತ್ರ ಮಾತನಾಡ್ಬಿಡ್ತೇನೆ. ಗಣೇಶ್ ಅವರೇ, ಸಾಕಷ್ಟು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ಫ್ಯಾನ್ ವಾರು, ಸ್ಟಾರ್ ನಟರುಗಳ ಅಭಿಮಾನಿಗಳ ನಡುವೆ ಯಾವ ರೀತಿ ವಾರ್ ನಡೀತಾ ಇದೆ ಅನ್ನುವಂಥದ್ದು. ಸುದೀಪ್ ಅವರ ಸ್ಟೇಟ್ಮೆಂಟ್ಗೆ ದರ್ಶನ್ ಅವರ ಪತ್ನಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಹಾಗೆ ಸುದೀಪ್ ಅಭಿಮಾನಿಗಳ ವಾರ್ ಟಾಕ್ ಫೈಟ್ ಶುರುವಾಗಿದೆ. ಏನ್ ಹೇಳ್ತೀರಿ ವಿಚಾರವಾಗಿ? ಮೇಡಮ್, ಇದು ನಾವು ನೀವೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಅಷ್ಟೊಂದು ಮಹತ್ವ ಇರಲ್ಲ. ಒಂದೇ ಸ್ಟೇಟ್ಮೆಂಟ್, ಒಂದೇ ಆನ್ಸರ್ ಇರುತ್ತೆ, ಅರ್ಥ ಇರುತ್ತೆ. ಆದ್ರೆ ದೊಡ್ಡವರು ಅನ್ನಿಸ್ಕೊಂಡವರು ಒಂದು ಸ್ಟೇಟ್ಮೆಂಟ್ಗೂ ಅದಕ್ಕೆ ನೂರಾರು ಅರ್ಥಗಳು ಕಲ್ಪಿಸ್ತಾರೆ. ಅದು ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಅದು ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು. ಹಾಗೆ ವಿಜಯಲಕ್ಷ್ಮಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಅದಕ್ಕೂ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಬಟ್ ಎರಡರ ಮಧ್ಯೆ ಇವರಿಬ್ಬರು ಸ್ಟೇಟ್ಮೆಂಟ್ ಗಳಿಂದ ಅವರವರೇ ತಮ್ಮ ಫ್ಯಾನ್ ವಾರ್ನ ಕ್ರಿಯೇಟ್ ಮಾಡಿದಾರೆ ಅಂತ ಅರ್ಥ ಬರುತ್ತೆ ಮೇಡಮ್. ಅವರು ಯುದ್ಧ ಸ್ಟಾರ್ಟ್ ಮಾಡೋ ಭರದಲ್ಲಿ ಯುದ್ಧ ಮಾಡ್ತೀನಿ ಅನ್ನೋದು ಕ್ಲಾರಿಟಿ ಕೊಟ್ಟು ಮಾತಾಡಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸುದೀಪ್ ಅವರು ಯುದ್ಧ, ಅವರು ಪೈರಸಿ ವಿರುದ್ಧ ಯುದ್ಧ ಮಾಡ್ಲಿ, ಅದಕ್ಕೆ ನಮ್ ಬೆಂಬಲ ಇದೆ. ಏನೋ ಮತ್ತೆ ಈ ಸುಳ್ಳು ಸುಳ್ಳು ಕಾಮೆಂಟ್ ಹಾಕ್ತಾರೆ, ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ವಿರುದ್ಧ ಬೇಕಾದ್ರೆ ಯುದ್ಧ ಮಾಡ್ಲಿ, ಅದಕ್ಕೆ ನಮಗೆ ನಿಜವಾಗ್ಲೂ ನಮ್ಮ ಅದ್ರ ಸಮ್ಮತಿ ಇದೆ. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಯುದ್ಧ ಮಾಡ್ಲಿ, ಅದಕ್ಕೆ ನಮ್ ಸಮ್ಮತಿ ಇದೆ. ಆದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರ ಅಂತ ಗೊತ್ತಿಲ್ವಲ್ಲ ಮೇಡಮ್. ಇನ್ನ ಸರ್, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಗಣೇಶ್, ಅದನ್ನೇ ಕೇಳ್ತಾ ಇದ್ದೀನಿ. ನೀವೇ ಹೇಳಿದ್ರಿ ದೊಡ್ಡ ದೊಡ್ಡ ನಟರು ಒಂದು ಕೊಡುವಂತ ಸಣ್ಣ ಹೇಳಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದು ಅವ್ರಗಳಿಗೂ ಗೊತ್ತಿದೆ, ಅವ್ರು ಕೊಡುವಂತ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಿನ್ನೆ ಪೈರಸಿ ವಿಚಾರವಾಗಿ ಮಾತಾಡಿದ್ದು ಅಂತ ಸುದೀಪ್ ಅವರ ಮ್ಯಾನೇಜರ್ ಹೇಳಿದ್ದಾರೆ. ಈಗ ಯಾವುದೋ ಒಂದು ಸಂದರ್ಶನದಲ್ಲಿ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನು ಪೈರಸಿ ಅಗೇನ್ಸ್ಟ್ ಮಾತಾಡಿದ್ದು ಅಂತ. ನಿನ್ನೆ ಅವರು ಮಾತಾಡುವಾಗ ನಿನ್ನೆ ಅವ್ರು ಮಾತಾಡುವಾಗ ಡೈರೆಕ್ಟ್ ಆಗಿ ಪೈರಸಿ ಮಾಡೋರ್ಗೆ ನಾನು ವಾರ್ನಿಂಗ್ ಕೊಡ್ತಾ ಇದೀನಿ ಅಂತಾನೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲಾ ಗೊಂದಲಗಳು ಇರ್ತಾನೆ ಇರ್ಲಿಲ್ಲ. ಸಿಕ್ಬಿಡ್ತಾ ಇತ್ತಲ್ಲ. ಸೊ ಈ ಗೊಂದಲ ಏನಕ್ಕೆ ಮೂಡಿಸಿದ್ರು ಅಂತ ಒಂದು ಚಿಕ್ಕ ಗಾದೆ ಹೇಳ್ತೀನಿ. ಒಂಥರ ಇವಾಗ ಕೆಲವು ಕಡೆ ಅವ್ರವ್ರ ಬೆಂಕಿ ಹಚ್ಬಿಟ್ಟು ಆಮೇಲೆ ಫೈರ್ ಇಂಜಿನ್ಗೆ ಫೋನ್ ಮಾಡ್ತಾರಲ್ಲ, ಆತರ ಆಯ್ತು ಮೇಡಮ್ ಕತೆ ಇದು. ಅಂದ್ರೆ ಅವ್ರವ್ರ ಪಾಡ್ಗೆ ಅವರು ಇದ್ದಿದ್ದಂತ ಅಭಿಮಾನಿಗಳು ಮೊದ್ಲೇ, ಈಗ ನೋಡಿ ದರ್ಶನ್ ಅಭಿಮಾನಿಗಳು ದರ್ಶನ್ ಇಲ್ಲ ಅನ್ನುವಂತ ಬೇಸರದಲ್ಲಿ ಇದ್ದಾರೆ, ಮತ್ತು ಆ ಸಿನಿಮಾ ಗೆಲ್ಲಿಸುವಂತ ವಿಚಾರದಲ್ಲಿ ಇದ್ದಾರೆ. ಸೊ ಹೀಗಿರುವಾಗ ಇದು ಬೇಕಿತ್ತ ಅಂತ ಅನ್ಸುತ್ತೆ ಒಂದ್ಸಲ. ಸುದೀಪ್ ಅವ್ರ ಸ್ಟೇಟ್ಮೆಂಟ್ ಕೂಡ ಒಂದು ಸ್ನೇಹಿತ ಆಗ್ಲಿ ಅಂತ ಒಂದು ಪದ ಬಳಸ್ತಾರೆ, ಅದೊಂದು ಪೈರಸಿ ವಿರುದ್ಧ ಅಂತ ಅನ್ಕೊಳಕ್ ಹೇಗ್ ಸಾಧ್ಯ ಮೇಡಮ್ ಅದು? ಆಮೇಲೆ ಮತ್ತೊಂದು ವಿಚಾರ ಏನಂದ್ರೆ, ನಿಮ್ಮ ಸ್ನೇಹಕ್ಕೋಸ್ಕರ ನಾನು ಸುಮ್ನಿದ್ದೆ ಅಂತ ಹೇಳ್ತಾರೆ. ಯಾರ ಸ್ನೇಹ? ಅಭಿಮಾನಿಗಳು ನನಗೋಸ್ಕರ ನೀವು ಕಲ್ಲೇಡ್ ತಿಂದ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಯಾರಿಗೆ ಅನ್ನೋದು ಬೇಕು ಇಲ್ಲಿ. ಕೇವಲ ಇದು ಯುದ್ಧದ ಪ್ರಶ್ನೆ ಅಲ್ಲ. ಪೈರಸಿ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಸ್ನೇಹದ ಮಾತೆ ಬರ್ತಾ ಇರಲಿಲ್ಲ ಅಲ್ಲಿ. ಅಲ್ಲ, ಹೌದು. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸುದೀಪ್ ಅವರು ಮಾತಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಷ್ಟು ಒಬ್ಬ ದೊಡ್ಡ ನಟ ಆಗಿ. ಸುದೀಪ್ ಅವ್ರ ಒಬ್ರೇ ಅಲ್ಲ ಮೇಡಮ್, ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಕೊಂಡಿರ್ತೀವಲ್ಲ, ಅವರೆಲ್ಲ ಮಾತ್ರ ಇದೇ ತರ ಅಡ್ಗೋಡೆ ಮೇಲೆ ದೀಪ ಇಟ್ಟ ಮಾತಾಡೋದವ್ರು. ಅಂದ್ರೆ ಯಾವ್ದಕ್ಕೂ ಸಿಕ್ಕಾಕೋಬಾರ್ದು, ಯಾವ ಮಾತಕ್ಕೂ ಸಿಕ್ಕಬಾರ್ದು, ಆ ರೀತಿ ಮಾತಾಡೋದ. ಹಾಗಂದಾಗ ಹೀಗಂದಾಗ ಹಾಗೆ ಜಾರ್ಕೊಳ್ಳೋಣ ಅಂತ ಮಾತಾಡ್ತಾರೆ ಎಲ್ರು. ಆಲ್ ರೈಟ್, ಮಾತಾಡ್ತೀನಿ ಗಣೇಶ್ ಅವರೇ. ನಮ್ ಜೊತೆಗೆ ನಕ್ಷತ್ರ ಇದ್ದಾರೆ. ಸರ್, ವಾಲ್ಯೂಮ್ ಸೈಲೆಂಟ್ ಮಾಡಿ, ಇಲ್ಲ ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿ. ಎಸ್, ನಕ್ಷತ್ರ ಇದ್ದಾರೆ, ದರ್ಶನ್ ಅಭಿಮಾನಿ, ಜೊತೆಗೆ ಸುದೀಪ್ ಅಭಿಮಾನಿ ಒಬ್ರು ಮಲ್ಲಿಕಾರ್ಜುನ್ ಅಂತ, ಅವರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಕ್ಷತ್ರ ಹತ್ರ ಮಾತನಾಡ್ತೀನಿ. ನಕ್ಷತ್ರ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ನಡೀತಾ ಇರುವಂತಹ ಸೋಷಿಯಲ್ ಮೀಡಿಯಾ ಫ್ಯಾನ್ ವಾರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗಂತೂ ಬಹಳ ಬೇಜಾರಿದೆ, ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಇಬ್ರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಬೇಕಾಗಿರೋದು ಇಂಡಸ್ಟ್ರಿಗೋಸ್ಕರನೇ, ಬೇಕಾಗಿರೋದು ಇಂಡಸ್ಟ್ರಿಗೋಸ್ಕರನೇ. ಈ ಫ್ಯಾನ್ ವಾರ್ಗಳ ಬಗ್ಗೆ ಏನ್ ಹೇಳ್ತೀರಿ ನಕ್ಷತ್ರ? ಇಲ್ಲ ಮೇಡಮ್, ಇಲ್ಲಿ ಟು ಬಿ ವೆರಿ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗ್ತಿರೋದೇನಂದ್ರೆ, ಇಬ್ಬರ ನಡು ಮೂರನೇದವ್ರಿಗೆ ಲಾಭ ಆಗ್ತಾ ಇತ್ತು. ಇದು ಮುಂಚೆನೆ ಸುದೀಪ್ ಸರ್ ಒಂದ್ ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಮಾತಾಡ್ಬೇಕಾದ್ರೆ, ಸೊ ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗ್ತಾ ಇರ್ಲಿಲ್ಲ ಅನ್ಕೋತೀನಿ ನನ್ಗೆ. ವಿ ರೆಸ್ಪೆಕ್ಟ್ ಸುದೀಪ್ ಸರ್, ನಮಗೂ ಸುದೀಪ್ ಸರ್ ಮೇಲೆ ಬಹಳ ಅಭಿಮಾನ ಐತೆ. ಕರ್ನಾಟಕದ ಪ್ರತಿಯೊಬ್ಬರು ನಟರ ಮೇಲೂ ಅಭಿಮಾನಗಳಿದಾವೆ. ಬಟ್ ಎಸ್ಪೆಷಲಿ ಅಂದ್ರೆ ನಾವ್ ದರ್ಶನ್ ಸರ್ ಅಭಿಮಾನಿ, ಯಾಕಂದ್ರೆ ಅವ್ರನ್ನ ಅನ್ನ ತಿಂದಿದೀವಿ ಅಂಡ್ ಹಿ ಸಪೋರ್ಟೆಡ್ ಅಸ್. ಏನೇ ಇದ್ರು ಕೂಡ ಅದೊಂದು ಕ್ಲಾರಿಟಿ ಆಗಿ ಕೊಟ್ಟು ಮಾತಾಡಿದ್ರೆ ಸೊ ಇವತ್ತಿಷ್ಟು ಗೊಂದಲಗಳು ಆಗ್ತಾ ಇರ್ಲಿಲ್ಲ. ಯಾವ್ದೇ ಪೈರಸಿ ಇರ್ಬೋದು, ಇನ್ನೊಂದು ಮತ್ತೊಂದು, ವಾಟ್ ಎವರ್ ಇಟ್ ಮೇ ಬಿ,
ಇವ್ರು ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಮಾತಾಡಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಗಲಾಟೆಗಳು ಆಗ್ತಾ ಇರ್ಲಿಲ್ಲ, ಮನಸ್ತಾಪಗಳಾಗ್ತಿರ್ಲಿಲ್ಲ. ಈ ಸ್ಟಾರ್ ವಾರ್ ಅನ್ನೋದು ಅಲ್ಲಿಗೆ ನಿಂತೋಗಿರೋದು. ಹ್ಮ್ ಈಗ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈಗ ಮತ್ತೆ ಅವ್ರ ಫ್ಯಾನ್ಸ್ ಗಳಿಗೆ ಇವ್ರ ಮೆಸೇಜ್ ಮಾಡೋದು, ಇವ್ರ ಫ್ಯಾನ್ಸ್ ಗಳಿಗೆ ಅವ್ರ ಮೆಸೇಜ್ ಮಾಡೋದು. ಸೊ ಮತ್ತೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಮತ್ತೆ ಅಲಿಗೇಷನ್ಸ್, ಮತ್ತೆ ದರ್ಶನ್ ಅವ್ರ ಫ್ಯಾನ್ಸ್ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಇವ್ರ ಫ್ಯಾನ್ಸ್ ಹಂಗ್ ಮಾಡಿದ್ರು ಅಂತ ಮತ್ತೆ ದರ್ಶನ್ ಅವ್ರ ಮೇಲೆ ಆರೋಪಗಳು ಬರ್ತಾನೆ ಹೊರತು ಕಮ್ಮಿ ಆಗಲ್ಲ. ನಾನಿವಾಗ ದರ್ಶನ್ ಅವರು ಕಾನೂನಿನ ಅಡಿಯಲ್ಲಿದ್ದಾರೆ, ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ನ್ಯಾಯಾಂಗದ ಒಂದು ಸುಪರ್ದಿಯಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ಮತ್ತೆ ಅವ್ರ ಪಾಡಿಗೆ ಅವ್ರ ಟೆನ್ಷನ್ ಅಲ್ಲಿ ಅವರಿದ್ದಾರೆ, ಅವ್ರ ಪ್ರಾಬ್ಲಮ್ಸ್ ಅಲ್ಲಿ ಅವರಿದ್ದಾರೆ, ಅವ್ರ ಲೀಗಲ್ ಬ್ಯಾಟಲ್ ಅಲ್ಲಿ ಇರುವಾಗ ಬೇಕಾ ಇವೆಲ್ಲವೂ ವಿಚಾರ ಅಂತ ಹೇಳಿ. ನೀವು ಮಾತಾಡ್ತಿರೋದು ಸರಿಯಾಗೈತೆ ಮೇಡಮ್, ಬಟ್ ಏನಂದ್ರೆ ದರ್ಶನ್ ಅವ್ರ ಪಾಡಿಗೆ ಅವ್ರು ಇದಾರೆ, ಆದ್ರೂ ಕೂಡ ಅವ್ರು ಏನೂ ಮಾತಾಡಿಲ್ಲ. ಅವ್ರು ಈಗ ಇವ್ರು ಹೇಳೋ ತರ ಇವ್ರಿಗೆ ಉತ್ತರ ಕೊಡದೇ ಇರ್ಬೋದಲ್ಲ, ಬೇರೆ ಯಾರಿಗೂ ಉತ್ತರ ಕೊಟ್ಟಿರ್ಬೋದಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಕ್ಷತ್ರ ಅವರೇ. ಇನ್ಫ್ಯಾಕ್ಟ್ ದರ್ಶನ್ ಅವ್ರ ಈ ಈಗ ವಿಚಾರ ವಿಜಯಲಕ್ಷ್ಮಿ ಅತ್ತಿಗೆ ಅವರು ಅವರಿಗೆ ಅಂತ ಉತ್ತರ ಕೊಟ್ಟಿರಲ್ವಲ್ಲ, ಯಾರಿಗೋ ಬೇರೆಯವರು ಅಂತ ಉತ್ತರ ಕೊಟ್ಟಿರ್ತಾರೆ, ಪರ್ಟಿಕ್ಯುಲರ್ಲಿ ಅಂತ ಏನ್ ಮಾಡಿಲ್ವಲ್ಲ. ಹಾಕ್ಲೆಕ್ಕ ತಗೊಂಡ್ರೆ ಸುದೀಪ್ ಅವರು ಯಾರಿಗೂ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿಲ್ವಲ್ಲ. ನಾವೆಲ್ಲೂ ಅವ್ರ ಮೇಲೆ ಈಗ ವಿಜಯಲಕ್ಷ್ಮಿ ಅವರೇ ಆಗ್ಲಿ, ದರ್ಶನ್ ಫ್ಯಾನ್ಸ್ ಅವರೇ ಆಗ್ಲಿ, ಅವ್ರಿಬ್ರು ಯಾರ ಹೆಸರು ಹೇಳಿಲ್ಲ ಅಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕ್ಬೇಕು, ಅಭಿಮಾನಿಗಳಿಗೆ ಯಾಕ್ಬೇಕು ಈ ಹುಚ್ಚಾಟ, ಅಭಿಮಾನಿಗಳಿಗೆ ಯಾಕ್ಬೇಕು ಈ ಕೆಸರೆರ್ಚಾಡ್ಕೊಳ್ಳೋ ಆಟಗಳು ಹೇಳಿ. ಈಗ ಸುದೀಪ್ ಇಂಥವ್ರಿಗೆ ಅಂತ ಹೆಸರು ಹೇಳಿಲ್ಲ, ವಿಜಯಲಕ್ಷ್ಮಿ ಇಂಥವ್ರಿಗೆ ಅಂತ ಹೆಸರು ಹೇಳಿಲ್ಲ, ಮತ್ತೆ ಯಾಕೆ ಬೇಕು ಅವ್ರು ಇವ್ರಿಗೆ ಅಂದ್ರು ಇವ್ರು ಅವ್ರಿಗೆ ಅಂದ್ರು ಅನ್ನೋಂತ ಅಭಿಮಾನಿಗಳ ಈ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಈ ವಾರ್ಗಳು ಯಾಕೆ ಬೇಕು ಅಲ್ವಾ ನಕ್ಷತ್ರ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಇದ್ದಾರೆ, ಸುದೀಪ್ ಅವರ ಅಭಿಮಾನಿ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ಒಂದು ಕಾರ್ಯಕ್ರಮ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ, ಮಾರ್ಕ್ ಪ್ರಮೋಷನ್ಸ್ ಆಗುತ್ತೆ, ಸುದೀಪ್ ಅವರು ಮಾತಾಡ್ತಾರೆ. ಸುದೀಪ್ಗೂ ಫ್ಯಾನ್ ಬೇಸ್ ಇದೆ, ದರ್ಶನ್ಗೂ ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಇಬ್ರು ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ನಟರು ಅಂತಾನೆ ಅನ್ಕೊಳ್ಳಿ, ಇಲ್ಲಾಂದ್ರೆ ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದ್ರು ಅಂತಾದ್ರೂ ಅನ್ಕೊಳ್ಳಿ. ಯಾಕೆಂದ್ರೆ ಅವರನ್ನ ಬಹಳ ಮೆರೆಸಿದೆ ಕನ್ನಡ ಚಿತ್ರರಂಗನೂ ಅಷ್ಟೇ, ಕನ್ನಡಿಗರು ಅಷ್ಟೇ, ಕರ್ನಾಟಕನೂ ಅಷ್ಟೇ. ಕನ್ನಡಿಗರು, ಕರ್ನಾಟಕ, ಕನ್ನಡ ಚಿತ್ರರಂಗ ಇಲ್ಲ ಅಂತಂದ್ರೆ ಅವರಿಬ್ರು ಕೂಡ ಇರ್ತಾ ಇರಲಿಲ್ಲ ಇವತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಹೀಗಿರುವಾಗ ಸುದೀಪ್ ಅವರ ಬಾಯಲ್ಲಿ ಬಂದಂತ ಮಾತುಗಳು, ಸುದೀಪ್ಗೂ ಗೊತ್ತು ಯಾವ ಮಾತಾಡಿದ್ರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಯಾಕೆಂದ್ರೆ ಬಹಳ ಮೆಚುರಿಟಿ ಇಟ್ಕೊಂಡು ಮಾತಾಡಿದ್ದಾರೆ ಯಾವಾಗ್ಲೂ. ಬಟ್ ಅವ್ರು ಮಾತಾಡಿದಂತ ಒಂದಷ್ಟು ಮಾತುಗಳಿಗೆ ಕ್ಲಾರಿಟಿ ಖಂಡಿತವಾಗ್ಲೂ ಬೇಕು. ಇವತ್ತು ಹೇಳ್ತಾ ಇರ್ಬೋದು ಅವರು, ನಾನು ಪೈರಸಿ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಿರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಅದು ಪೈರಸಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಪೈರಸಿಗಾಗಿದ್ರೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಮ ಸ್ನೇಹಕ್ಕೋಸ್ಕರ ನಾನು ಇಷ್ಟು ದಿವಸ ಬಾಯಿ ಮುಚ್ಕೊಂಡಿದ್ದೆ, ಪೈರಸಿಗೋಸ್ಕರ ಯಾರು ಫ್ರೆಂಡ್ಶಿಪ್ ಮಾಡೋ ಅವಶ್ಯಕತೆನೂ ಇಲ್ಲ, ಪೈರಸಿ ವಿಚಾರ ಆಗಿದ್ರೆ ಅವ್ರು ಬಾಯಿ ಮುಚ್ಕೊಂಡಿರೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ ಅಲ್ವಾ. ಸೊ ಆ ಮೆಸೇಜ್ ಯಾರಿಗೆ ಕನ್ವೆ ಮಾಡಿದ್ರು ಅನ್ನೋದು ಇಲ್ಲಿ ಕ್ಲಾರಿಟಿ ಬೇಕು ಮಲ್ಲಿಕಾರ್ಜುನ್. ಮೇಡಮ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಅದು ಪೈರಸಿಗೇನೆ 100%. ನೀವು ಸ್ನೇಹಕ್ಕೋಸ್ಕರ ನಿಮ್ಮ ಇದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಎಷ್ಟು ದಿನ ಅಂತಂದಿದ್ದು ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ, ಅಂಡ್ ನನಗೋಸ್ಕರ ನೀವೆಲ್ಲರೂ ಕಲ್ಲೇಟ್ ತಿಂದ್ರಿ, ಅದು ಯಾರು ತಿಂದಿದ್ದಾರೆ? ಅಲ್ಲ, ನನಗೋಸ್ಕರ ನೀವು ಕಲ್ಲೇಟ್ ತಿಂದೆ ಅಂತಂದ್ರೆ ಅದು ಬೇರೆ ಪ್ರಕರಣ, ಇದು ಬೇರೆ. ಅದು ಯಾವ ಪ್ರಕರಣ? ತುಂಬ ಕಡೆ ನಡೆದಿದೆ. ಇವಾಗ ನೀವು ಮೊನ್ನೆ ಎಲ್ಲ ಸುದೀಪ್ ಅವ್ರದ್ದು ಏನೇ ಒಂದು ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಒಂದಷ್ಟು, ನಾನು ಇಂಥವ್ರದ್ದೇ ಫ್ಯಾನ್ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಯಾಕೆಂತಾರೆ ನಮ್ಮ ಜೊತೆ ಇರೋವಂಥ ಫ್ಯಾನ್ಸ್ಗಳು ತುಂಬ ಚೆನ್ನಾಗಿದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ಗಳು ಕೂಡ ನನ್ನ ಜೊತೆ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ಸ್ವಲ್ಪ ಜನ ಸೋ ಕಾಲ್ಡ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಇದ್ದಾರೆ ಮೇಡಮ್. ಅದು ದರ್ಶನ್ ಸರ್ಗಾಗಲಿ ಸುದೀಪ್ ಸರ್ಗಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಇದ್ದಾರೆ. ನಿಮ್ಮ ಬೇಳೆ ಎಲ್ಲಿ ಬೇಯಿಸ್ಕೋಬೇಕು ಅಲ್ಲಿ ಬೇಯಿಸ್ಕೋತಾರೆ ಅವರು. ಸೊ ಅವರಿಂದ ನಾವು ರಿಯಲ್ ಫ್ಯಾನ್ಸ್ ಅಂತ ಏನಿದ್ದೀವಿ ಅವರು ಒಂದಷ್ಟು ಅಂತರ ಕಾಯ್ಕೋಬೇಕಾಗತ್ತೆ. ಮತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಇದು ವಾಸ್ತವ. ಈಗ ನೀವು ಕೇಳಿದ್ರಿ ಒಂದು ಪ್ರಶ್ನೆ ಏನಂತ ಅಂದರೆ, ಪೈರಸಿಗೋಸ್ಕರ ಅಲ್ಲ, ಖಂಡಿತ ಪೈರಸಿಗೋಸ್ಕರ ಮೇಡಮ್. ಅದನ್ನ ಸ್ಪಷ್ಟವಾಗಿ ಹೇಳ್ಬೋದಿತ್ತಲ್ಲ, ಪೈರಸಿ ಮಾಡೋರ್ಗೆ ನಾನು ವಾರ್ನ್ ಮಾಡ್ತೀನಿ ಅಂತಾನೆ ಹೇಳ್ಬೋದಾಗಿತ್ತಲ್ಲ. ಸುದೀಪ್ ಅವರು ಈ ತರದ ಒಂದು ವಿಚಾರನ ಮಾತಾಡಿದ ತಕ್ಷಣ ನೀವು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅಲ್ಲ, ನಾವ್ಯಾರು ಕಾಂಟ್ರವರ್ಸಿ ಮಾಡಿಲ್ಲ, ಕಾಂಟ್ರವರ್ಸಿ ಆಗಿರೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನೀವು ಅಂತಂದ್ರೆ ಮೇಡಮ್ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು. ಆಕ್ಚುಲಿ ನಾನು ನಿಮ್ಮನ್ನ ಹೇಳಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿರುವಂತ ನೀವು ಫ್ಯಾನ್ಸ್ ಅಂತ ಸೋ ಕಾಲ್ಡ್ ಏನು ಹೇಳ್ಕೊತಾ ಇದ್ದೀರಾ ಇವ್ರಿಗೆ ಹೇಳ್ತಾ ಇರೋದು. ಈಗ ನನ್ನ ಜೊತೆ ಗೆಳೆಯರಿದ್ದಾರೆ, ಈಗ ಬೆಳಗ್ಗೆ ಕೂಡ ನಾನು ಬೇರೆ ಮಾಧ್ಯಮದಲ್ಲಿ ಪ್ಯಾನಲ್ ಡಿಸ್ಕಷನ್, ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ. ಬ್ರದರ್, ನಾವು ದೊಚ್ಚು ಕಿಚ್ಚ ಅಂತ ಹೇಳ್ಕೊಂಡು ನಾವು ಮೆರೆಸ್ತೀವಿ, ನಮಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು. ನಾನು ಕ್ಲಾರಿಟಿಯಲ್ಲಿ ಹೇಳಿದೆ, ಇದೇ ಕ್ಲಾರಿಟಿ, ಬೇರೆ ಇನ್ನೇನು ಇಲ್ಲ. ನೀವು ಇವತ್ತಲ್ಲ, ನಾನು ಬೆಳಗ್ಗೆ ಹೇಳಿದಾಗ ಸುದೀಪ್ ಸರ್ ಯಾವುದೇ ರೀತಿಯಾದಂಥ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟಿರಲಿಲ್ಲ. ಇವಾಗ ಅದೇ ಹೇಳಿರೋದು ಅವರು, ನಾನು ಪೈರಸಿ ಬಗ್ಗೆ ಮಾತಾಡೋ. ನೀವು ಹೇಳಿದ್ರಲ್ವಾ, ಏನು ಸ್ನೇಹ
ಪೈರಸಿಗೆ ಸ್ನೇಹ ಯಾರನ್ನೂ ಬಳಸ್ಬೇಕಲ್ಲ ಅಂತ ಅದು ಅಲ್ಲಿಗೆ ಬಂದಿಲ್ಲ. ಪೈರಸಿ ಆದಮೇಲೆ ಮೇಡಮ್ ಇದೇ ಪೈಲ್ವಾನ್ ಸಿನಿಮಾಗೆ ಪೈರಸಿ ಆಯಿತು ದೊಡ್ಡ ಮಟ್ಟದಲ್ಲಿ. ಅದು ದೊಡ್ಡ ಸಿನಿಮಾ, ಅವತ್ತಿನ ಬಜೆಟ್ಗೆ ದೊಡ್ಡ ಸಿನಿಮಾ, ಅದಕ್ಕೆ ಪೈರಸಿ ಆಯಿತು. ಪೈರಸಿ ಆಗಿ ಪೈರಸಿ ಮಾಡಿದವ್ರು ಸಿಗಾಕೊಂಡ್ರು, ಪೊಲೀಸವ್ರು ಪೈರಸಿ ಹಿಡಿದ್ರು. ಅದಕ್ಕೆ ದರ್ಶನ್ ಫ್ಯಾನ್ಸ್ ಅಂತ ಹೆಸರು ಕೊಟ್ಟರು. ನಾವೇನು ಹೇಳಬೇಕು ಅವಾಗ? ದರ್ಶನ್ ಫ್ಯಾನ್ಸ್ ಅವ್ರನ್ನೆಲ್ಲ ನಾವು ಹೀಗೆ ಹೇಳೋಕ್ಕೆ ಆಗುತ್ತಾ? ಇದನ್ನ ಮಾಡಕ್ಕಂತಾನೆ ಒಂದು ತಂಡ ಇರುತ್ತೆ ಮೇಡಮ್. ಈಗ ದರ್ಶನ್ ಸರ್ ಸಿಗಾಕೊಂಡ್ರೆ ಸುದೀಪ್ ಫ್ಯಾನ್ಸ್ ಅಂತ ಹೇಳ್ಕೊತಾರೆ, ಸುದೀಪ್ ಸರ್ ಫ್ಯಾನ್ಸ್ ಅಂತ ಸಿಗಾಕೊಂಡ್ರೆ ದರ್ಶನ್ ಸರ್ ಫ್ಯಾನ್ಸ್ ಎತ್ಕೊಟ್ಟವ್ರು ಇರ್ತಾರೆ. ಆವಾಗ ಅದಾದಾಗ ಏನಾಗುತ್ತೆ, ದರ್ಶನ್ ಸರ್ ಫ್ಯಾನ್ಸ್ ಅಂದಾಗ ಚೆನ್ನಾಗಿರೋಂಥ ಸುದೀಪ್ ಫ್ಯಾನ್ಸು ದರ್ಶನ್ ಫ್ಯಾನ್ಸ್ ಮೇಲೆ ಮುಗಿ ಬೀಳ್ತಾರೆ. ಇದಾಗಬಾರ್ದು, ಇದಾಗಿದೆ, ಇದರಿಂದ ನಿಮಗೆ ತೊಂದರೆ ಆಗಿದೆ, ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ನೇರವಾಗಿ ಹೇಳ್ಬೋದಿತ್ತಲ್ಲ, ಸ್ಪಷ್ಟವಾಗಿ ಹಿಂಗೆ ಹೇಳ್ಬೋದಾಗಿತ್ತಲ್ಲ ಮೇಡಮ್. ಅರ್ಥ ಮಾಡ್ಕೊಳ್ತಾರೆ. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ? ಇವಾಗ ಸುದೀಪ್ ಇರೋಷ್ಟೇ ಮೆಚುರಿಟಿ ಎಲ್ರಿಗೂ ಇರಲ್ಲ ಅಲ್ವಾ ಮಲ್ಲಿಕ್? ಇಲ್ಲಿ ನಾವು ಹತ್ರದಲ್ಲಿರುವಂತ ಎಲ್ಲ ನಿಮಗ್ ಗೊತ್ತಿರ್ಬೋದು, ಹತ್ರದಲ್ಲಿರೋರಿಗೆ ಗೊತ್ತಿರ್ಬೋದು, ಬಟ್ ಅದು ಎಲ್ರಿಗೂ ಅರ್ಥ ಆಗ್ಬೇಕಲ್ವಾ? ಅದನ್ನ ತಿಳ್ಕೊಳ್ಳುವಂತ ಸೌಮ್ಯ ಸ್ವಭಾವ ಇರ್ಬೇಕು ಮೇಡಮ್. ಅಷ್ಟು ಒಂದ್ ನಿಮಿಷ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡಿದ್ರೆ ಯಾವ್ದು ಕೂಡ ಹೋಗಲ್ಲ. ಹಂಗಲ್ಲ ಮಲ್ಲಿಕಾರ್ಜುನ್ ಅವರೇ, ಯಾವುದೇ ವಿಚಾರ ಆಗ್ಲಿ ನೀವು ಸುದೀಪ್ ಅವ್ರ ಹತ್ರದಲ್ಲಿರ್ಬೋದು, ನಿಮ್ಗೆ ಅವ್ರ ಮಾತು ಅರ್ಥ ಆಗ್ಬೋದು, ಅಥವಾ ನೀವು ಸುದೀಪ್ ಅಭಿಮಾನಿ ಇರ್ಬೋದು, ನಿಮ್ಗೆ ಅರ್ಥ ಆಗ್ಬೋದು. ಒಂದ್ ನಿಮಿಷ ನಾವು ಅವ್ರ ಬೆಳವಣಿಗೆನ ಅವ್ರ ರೀತಿ ನೀತಿಗಳನ್ನ ಅದನ್ನೇ ಹೇಳ್ತಾ ಇದೀನಿ. ಹತ್ರ ಅಂತಾನೆ ನೀವೇನೋ ಅವ್ರ ಪಕ್ಕದಲ್ಲಿ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನೀವು ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಮಾತಿನ. ಅಲ್ಲಲ್ಲ, ನೀವು ಹತ್ರದಲ್ಲಿ ಇದ್ದೀರಿ ಅಂತ ಇದು ಅಷ್ಟೇನೆ. ಇದು ಬೇರೆಯವರು ಕೂಡ ಆತರ ಹೋಗ್ಬಾರ್ದು ಅನ್ನೋ ಉದ್ದೇಶ. ಖಂಡಿತ ಮಲ್ಲಿಕಾರ್ಜುನ್ ಅವರೇ, ಅದು ನಿಮ್ ವಿಚಾರಕ್ಕೆ ಬಂದಾಗ ಬೇರೆ ಅರ್ಥ ಬರುತ್ತೆ, ಬೇರೆಯವ್ರ ವಿಚಾರಕ್ಕೆ ಬಂದಾಗ ಇನ್ನೊಂದು ಅರ್ಥ ಬರುತ್ತೆ ಅಂತ ಇರೋದಿಲ್ಲ. ಈಗ ನಾನೇನ್ ಹೇಳ್ದೆ, ನೀವು ಸುದೀಪ್ ಹತ್ರ ಇರೋರು ಹೋದ ತಕ್ಷಣ ನೀವ್ ಅಂದ್ರೆ ನಾವೇನ್ ಇನ್ನೂ ಹತ್ರ ಇಲ್ಲ, ಬಟ್ ಬೆಳೆದಿರೋದು ನೋಡಿದೀವಿ ಅಂತ ಅಂದ್ರಿ. ಹತ್ರ ಇದ್ದೀರಾ ಅಂದ್ರೆ ನೀವು ಸುದೀಪ್ ಅಭಿಮಾನಿ, ಅವ್ರ ಬೆಳವಣಿಗೆ ಗಮನಿಸಿದೀರಾ ಅನ್ನೋದೇ ನನ್ನ ಮಾತಿನ ಅರ್ಥ. ಅದನ್ನೇ ನಾನ್ ನೀವೇನಂತಿದ್ದೀರಾ, ನೀವು ಹಂಗೆ ಹೇಳಿದ್ರೆ ಹಂಗೆ ಅರ್ಥ ಬರುತ್ತೆ ಅಂತ ಹೇಳ್ತೀರಿ. ಈಗ ಸುದೀಪ್ ಅವ್ರು ಹೇಳೋ ಮಾತಕ್ಕೂ ಅದು ಹಂಗೆ ಅರ್ಥ ಬರುತ್ತೆ. ಖಂಡಿತವಾಗಿ ಮೇಡಮ್. ಇವಾಗ ನೀವು ಅವ್ರ ಮಾತನ್ನ ಅವ್ರ ಅರ್ಥ ತಗೊಂಡ್ರೆ, ಈಗ ಫ್ಯಾನ್ಸ್ ಗಳೆಲ್ಲ ಮಾತಾಡ್ತಿರೋದಕ್ಕೆ ಏನ್ ಹೇಳ್ತೀರಾ ನೀವು? ಹಾಗಾದ್ರೆ ಅದನ್ನೇ ಹೇಳ್ತಿರೋದು. ಇವಾಗ ಅಲ್ಲಿ ಮಾತು ಬಂದಿಲ್ಲ ಅಂದ್ರೆ ಯಾವ್ದು ಶುರುನೇ ಆಗ್ತಿರ್ಲಿಲ್ವೇ ಈಗಿನ ಮಟ್ಟಕ್ಕೆ? ಇವಾಗ ನೀವು ಆತರ ಹೇಳೋದಾದ್ರೆ ಏನು ಮಾತಾಡಬಾರ್ದು ಅಂತ ನಾನು ಆತರ ಹೇಳ್ತಿಲ್ಲ. ಮತ್ತೆ ನೀವು ನಿಮ್ಮ ಮಾತನ್ನ ನನ್ನ ಬಾಯಿಗೆ ತುರುಕ್ಬೇಡಿ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಮಾತಾಡಬಾರ್ದು ಅಂತ ಹೇಳ್ತಿಲ್ಲ, ಮಾತನ್ನ ಕ್ಲಾರಿಟಿ ಕೊಟ್ಟು ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇವತ್ತವರೆಗೂ ಹಾಗಾಗಿ ಇಷ್ಟು ವರ್ಷ ಆಯ್ತು ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಒಂದು ಬೆರಗ್ ಬಂದು ಇವತ್ತಿನವರೆಗೂ ಒಂದು ಹೇಳಿಕೆ ಕೂಡ ಅವರು ತಪ್ಪಾಗಿ ಕೊಟ್ಟಿಲ್ಲ. ಅವತ್ತೆಲ್ಲ ಮಾತಾಡಿದ್ರು, ಚೆನ್ನಾಗೇ ಇತ್ತು. ಅವತ್ತು ಯಾರು ನೀವು ನಮ್ಮ ಮೆರೆಸ್ಲಿಲ್ವಲ್ಲ. ಇಷ್ಟು ದಿವಸ ಆತರ ಮಾತುಗಳು ಯಾವ್ದು ಬಂದಿರಲಿಲ್ಲ. ಇವತ್ತು ಅದಲ್ಲ, ಇವತ್ತು ಆ ಮಾತು ಬಂದಿಲ್ಲ. ನೀವು ತಪ್ಪಾಗಿ ಅರ್ಥೈಸ್ಕೊತಾ ಇದ್ದಾರೆ. ತಪ್ಪಾಗಿ ಯಾರು ಅರ್ಥೈಸ್ಕೊಳ್ತಾ ಅದೇ ಆಗ್ತಾ ಇರೋದು. ಅರ್ಥೈಸ್ಕೊಳ್ಳೋದಕ್ಕೆ ದಾರಿ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರಲ್ಲ. ಪೈರಸಿ ಅಗೇನ್ಸ್ಟೇ ಮಾತಾಡಿದ್ರೆ ಅದನ್ನ ಪೈರಸಿಗೆ ಮಾತಾಡ್ತಿದೀನಿ ಅಂತ ಹೇಳಿದ್ದಾರೆ. ಇವಾಗ ಹೇಳಿದ್ದಾರೆ, ಇಶ್ಯೂ ಆದ್ಮೇಲೆ.